ನಮಸ್ಕಾರ ಫ್ರೆಂಡ್ಸ್, ಎಂಟರ್ಟೈನ್ಮೆಂಟ್ ಪರ್ಪಸ್ ಓನ್ಲಿ. ಈಗ ವಿಚಾರ ಟ್ರೆಂಡಿಂಗ್ ವಿಚಾರ ಏನಪ್ಪ ಅಂತಂದರೆ, ಒಂದು ಟಾಕ್ಸಿಕ್ ಟೀಸರ್ ಆದರೆ ಮತ್ತೊಂದು ಬಿಗ್ ಬಾಸ್ ಸೀಸನ್ 12. ಈ ಬಿಗ್ ಬಾಸ್ ಸೀಸನ್ 12 ಈ ಶನಿವಾರ ಟೆಲಿಕಾಸ್ಟ್ ಆದಂಥ ಎಪಿಸೋಡಲ್ಲಿ ಸುದೀಪ್ ಅವರು ಹೇಳಿದರೆ ಸೀಸನ್ ಎಂಟರ್ಟೈನ್ಮೆಂಟನ್ನು ಧ್ರುವಂತ್ ಮತ್ತು ಅಶ್ವಿನಿಗೆ ಕೊಟ್ಟಿದ್ದಾರೆ. ಸೀಸನಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿದಂಥ ವ್ಯಕ್ತಿ ನಿಜವಾಗ್ಲೂ ಗಿಲ್ಲಿ ಆದರೆ ಮತ್ತು ಇವ್ರಿಗೆ ಯಾಕೆ ಕೊಟ್ಟರು ಅನ್ನೋದು ತುಂಬ ಜನರ ಪ್ರಶ್ನೆ ಆಗಿದೆ. ಇದ್ರ ವಿಚಾರವಾಗಿ ಇಲ್ಲೊಬ್ರು ನಾವು ಮಾತಾಡ್ಸೋಣ. ಓಕೆ, ಬನ್ನಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಮೇಘರಾಜ್. ಈಗ ಬಿಗ್ ಬಾಸ್ ಸೀಸನ್ 12 ಏನು ನಡೀತಾ ಇದೆ ಇದರಲ್ಲಿ ತುಂಬ ಸೊಸೈಟಿಯಲ್ಲಿ ಎಲ್ಲ ಕಡೆ ಒಂದು ಟ್ರೆಂಡಿಂಗ್ ವಿಚಾರ ಏನಪ್ಪ ಅಂತಂದರೆ, ನಿಜವಾಗ್ಲೂ ಎಂಟರ್ಟೈನ್ ಮಾಡಿದ್ದು ಗಿಲ್ಲಿ ಅವರು. ಇವರು ಕಿಚ್ಚ ಸುದೀಪ್ ಅವ್ರು ಏನು ಮಾಡಿದ್ರು, ಸಡನ್ನಾಗಿ ಧ್ರುವಂತ್ ಮತ್ತು ಅಶ್ವಿನಿ ಅವರಿಗೆ ಈ ಸೀಸನ್ನ ಎಂಟರ್ಟೈನ್ಮೆಂಟ್ ಅವಾರ್ಡನ್ನು ಅವ್ರಿಗೆ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಇದು ಧ್ರುವಂತೆ ಕೊಟ್ಟಿರೋದು, ಆ್ಯಕ್ಚುಲಿ ಅಶ್ವಿನಿ ಕೊಟ್ಟಿಲ್ಲ, ಧ್ರುವಂತೆ ಕೊಟ್ಟಿರೋದು. ಓಕೆ, ಅವ್ನು ಏನು ಮಾಡಿದಾನೆ ಅಂತ ನನಗಂತೂ ಗೊತ್ತಿಲ್ಲ. 16 ವಾರ ಆಯಿತು. 16 ವಾರದಲ್ಲಿ ಅದು ಏನು ಮಾಡಿದಾನೋ ಗೊತ್ತಿಲ್ಲ. ಈಗ ಒಂದು 2 ವಾರದಿಂದ ಏನೋ ರಕ್ಷಿತನ ಜೊತೆ ಏನೋ ಮಾತಾಡ್ಕೊಂಡು ಅಶ್ವಿನಿ ಅಮ್ಮ ಅನ್ಕೊಂಡು ಅವನೇ, ಅದನ್ನ ಬಿಟ್ಟರು ಬೇರೆ ಏನು ಮಾಡ್ತಾ ಇದ್ದಾರೋ ನನಗಂತೂ ಗೊತ್ತಿಲ್ಲ. ಅದೇನು ಬಿಗ್ ಬಾಸಲ್ಲಿ ಯಾವ ಥರ ಮಾಡ್ತಾ ಇದ್ದಾರೋ, ದುಡ್ಡುಗೋಸ್ಕರ ಮಾಡ್ತಾ ಇದ್ದಾರೋ ಇಲ್ಲಾಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ. TRP ಅಂತೂ ಇಲ್ಲಿಂದ TRP ಅಂತೂ ಚೆನ್ನಾಗಿ ಬಂತು, ಮತ್ತೆ ಇನ್ನೊಂದು ಚೆನ್ನಾಗಿ ಯೂಸ್ ಮಾಡ್ಕೊಂಡ್ರು. ಓಕೆ, ಅಂದ್ರೆ ಸುದೀಪ್ ಹೊತ್ತು ತಪ್ಪು ಅಂತಾನೆ ಹೇಳಲ್ಲ, ಯಾಕಂದ್ರೆ ಅಲ್ಲಿ ಅವೆಲ್ಲ ಇರ್ತವೆ, ಡೈರೆಕ್ಟರ್ಗಳು ಇರ್ತಾರೆ, ಇವೆಲ್ಲ ಇರ್ತವೆ, ನಾನು ಡಿಪೆಂಡ್ ಆಯ್ತವೆ ಅವೆಲ್ಲ. ಓಕೆ, ಮತ್ತೆ ಸೊಸೈಟಿಯಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಈಗ ಬಿಗ್ ಬಾಸ್ ನಾನು ನೋಡೋಕ್ಕೆ ಇಷ್ಟ ಇಲ್ಲ ಅಂತಂಥ ವ್ಯಕ್ತಿಗಳು ಕೆಲವೊಬ್ರು ಈ ಸೀಸನ್ 11 ಮತ್ತು 12, ಸೀಸನ್ 11ನಲ್ಲಿ ಬಂದು ಹನುಮಂತ್ ಅವ್ರು ಇದ್ದು ಕಾಣಿದ್ದೆ ನಾವು ನೋಡ್ತಾ ಇದ್ದೀವಿ. ಸೀಸನ್ 12 ಏನೋ ಕಾಮಿಡಿ ಗಿಲ್ಲಿ ನಟ ಇರೋದು ಕಾಣ್ದಿದ್ದ ನಾವು ಈ ಸೀಸನನ್ನು ನೋಡ್ತಾ ಇದ್ದೀವಿ. ಬಿಗ್ ಬಾಸ್ ಅಂದರೆ ನನಗೆ ಇಷ್ಟ ಇಲ್ಲದ ಇದ್ರೂ ನಾವು ನೋಡ್ತಾ ಇದ್ದೀವಿ. ಇಂಥ ಅಭಿಮಾನಿಗಳಿಗೆ ಇವತ್ತು ನಮಗೆ ತುಂಬ ಡಿಸಪಾಯಿಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಪಬ್ಲಿಕ್ ಟಾಕು. ಇದ್ರ ಬಗ್ಗೆ ನಿಮಗೆ ನಿಮ್ಮ ಒಪಿನಿಯನು, ಗಿಲ್ಲಿ ನಟದ ಅವರು ಆ್ಯಕ್ಟಿಂಗ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಈಗ ಬಿಗ್ ಬಾಸ್ ನೋಡ್ತಾ ಇರೋದೇ ಗಿಲ್ಲಿಯಿಂದ ನಾನು ನಿಜ ಒಪ್ಕೊಂತೀನಿ, ಇಲ್ಲ ಅಂತಲ್ಲ. ಎಷ್ಟೊಂದು ದೊಡ್ಡ ಏಜ್ ಆಗಿರೋರು ಹಿರಿಯರುಗಳು ಬಿಗ್ ಬಾಸ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿ, ಹೋಗಿ ಕೇಳಿ ನೋಡೋಣ. ಎಂಥ ವಯಸ್ಸಾಗಿರೋರ್ಗು ಇದು ಬಿಗ್ ಬಾಸ್ ಏನು ಅಂತ ಹೇಳ್ತಾರೆ. ಮಕ್ಳು ಬಿಡಿ, ಮಕ್ಳು ಇವತ್ತಿನ ಜನರೇಷನ್ ಮಕ್ಳು ನೋಡ್ತಾ ಇದ್ದಾರೆ. ಹಳೆ ಜನರೇಷನ್ ಬಿಗ್ ಬಾಸ್ ಏನು ಅಂತಾನೆ ಗೊತ್ತಿರ್ಲಿಲ್ಲ, ನನಗೆ ಗೊತ್ತಿರಂಗೆ. ಇವತ್ತು ಹೋಗಿ ಕೇಳಿ, ಮಂಡ್ಯ ಕಡೆ ಆಗ್ಲಿ, ಈಗ KF ದುಡ್ಡು ಅವ್ರ ಕಡೆ ಎಲ್ಲ ಹೋಗಿ ಕೇಳಿ, ಎಂತೆಂತ ಏಜ್ ಆಗಿರೋದು 70 ವರ್ಷ 80 ವರ್ಷ ಹೋಗಿ ಕೇಳಿರಿ. ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಇಲ್ಲಿವರೆಗೂ ಬಂದಿದ್ದಾರೆ ಅಂತಂದ್ರೆ, ಇವತ್ತು ಅವ್ರ ಆಕ್ಟಿಂಗಿಗೆ ಅವ್ರಿಗೋಸ್ಕರ ನಾವೆಲ್ಲರೂ ಒಂದು ಅವರೇ ಗೆಲ್ಲಿ, ಈ ಸೀಸನ್ ಅವರೇ ಗೆಲ್ಲಿ ಅಂತ ನಾವು ಹಾರೈಸೋಣ. ಮತ್ತು ಅವರು ಗಿಲ್ಲಿ ಅವರು ಗೆಲ್ಲೋದು ನಮಗೂ ಖುಷಿ, ನಿಮಗೂ ಖುಷಿ, ಇಡೀ ಕರ್ನಾಟಕದ ಜನತೆಗೆ ಅವರೇ ಗೆಲ್ಲಬೇಕು ಅಂತ ಆಸೆ ಇದೆ. ಅವರು ಗೆದ್ದರೆ ನಿಮ್ಮ ಒಂದು ಶಾಪ್ ಇದ್ದ ನೀವು ಕೂಡ ಆಫರ್ ಏನು ಪಬ್ಲಿಕ್ಕಿಗೆ? ಗೆಲ್ತಾನೆ ಅಲ್ಲ, ಗೆಲ್ಲೇಬೇಕು. ಗೆದ್ರೆ ನಮ್ಮ ಆಫರ್ ಏನು, ನಮ್ಮ ಪಿಜ್ಜಾ ಬರ್ಗರ್ ನಾವು ಮಾಡ್ತಿರೋದು, ನಮ್ಗೆ 59 ಶಾರ್ಕಪೆ ಅಂತ. ಒಂದು ಪಿಜ್ಜಾ ತಗೊಂಡ್ರೆ, ಈಗಲೇ ಹೇಳ್ತಾ ಇದ್ದೀನಿ ಕೇಳಿ, ಒಂದು ಪಿಜ್ಜಾ ತಗೊಂಡ್ರೆ ಒಂದು ಪಿಜ್ಜಾ ಫ್ರೀ ಆಗಿ ಕೊಡ್ತೀವಿ. ಇಲ್ಲಿ ಗೆದ್ದಿದ್ದ ದಿನ ಭಾನುವಾರ ಎಪಿಸೋಡಲ್ಲಿ ಗೊತ್ತಾಗುತ್ತೆ. ಮಂಡ್ಯ ಬನ್ನಿ, ಅವ್ನು ಗೆದ್ದಿರೋ ದಿವಸ ಬನ್ನಿ, ಒಂದು ಪಿಜ್ಜಾ ತಗೊಳ್ಳಿ, ಒಂದು ಪಿಜ್ಜಾ ನಾವು ಫ್ರೀ ಆಗಿ ಕೊಡ್ತೀವಿ. ಅದೇ ಪಾರ್ಸಲ್ ಕೊಡಲ್ಲ, ಇಲ್ಲೇ ತಗೊಳ್ಳಿ, ಇಲ್ಲೇ ತಿನ್ನಿ, ನಮ್ಗೇನಿಲ್ಲ. ಓಕೆ, ಡಿಸ್ಪ್ಲೇ ಮೇಲೆ ಕಾಣ್ತಾ ಇದೆ ಅಡ್ರೆಸ್ಸು, ಎವ್ರಿಥಿಂಗ್ ಡೀಟೇಲ್ಸು, ಕಾಂಟ್ಯಾಕ್ಟ್ ನಂಬರು, ಹೆಚ್ಚಿನ ಮಾಹಿತಿಗಾಗಿ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಅವರೇ ಇನ್ನೊಂದ್ಸರಿ ಅಡ್ರೆಸ್ಸನ್ನು ಡಿಸ್ಪ್ಲೇ ಮಾಡ್ತಾರೆ. ನಮ್ಮ ಅಡ್ರೆಸ್ ಬಂದು ಹೆಗ್ನಳ್ಳಿ ಕ್ರಾಸ್ 300 ಆಪೋಸಿಟ್ ರೋಡು, 2nd ಕ್ರಾಸಲ್ಲಿ ಗೋವಿಂದಗೌಡರ ಮನೆ ಇದೆ, ಅದ್ರ ಪಕ್ಕದಲ್ಲೇ ಇರೋದು. ಬನ್ನಿ, ಗಿಲ್ಲಿ ಗೆದ್ದ ಅಂತ ಬಂದು ನಮ್ಗೆ ವಿಷಯ ನಮ್ಗೆ ಗೊತ್ತಾಗುತ್ತೆ. ಅವತ್ತು ಬನ್ನಿ, ಒಂದು ಪಿಜ್ಜಾ ತಗೊಳ್ಳಿ, ಒಂದು ಪಿಜ್ಜಾ ಫ್ರೀ ಆಗಿ ಕೊಡ್ತೀನಿ, ಇಲ್ಲೇ ತೊಗೊಬೇಕು, ಇಲ್ಲೇ ತಿನ್ನಬೇಕು, ಪಾರ್ಸಲ್ ಕೊಡಲ್ಲ. ಓಕೆ, ಅಂಗಡಿ ಕಸ್ಟಮರ್ ಇದ್ದಾರೆ, ಅವ್ರ ಬಗ್ಗೆ ಒಂದು ಸ್ವಲ್ಪ ವಿಚಾರ ಮಾಡೋಣ. ಇದು ಬಿಗ್ ಬಾಸ್ ಸೀಸನ್ 12 ಈಗ ಮೊನ್ನೆ ಶನಿವಾರ ನಡೆದಂಥ ಎಪಿಸೋಡಲ್ಲಿ ಒಂದು ಸೀಸನ್ ಎಂಟರ್ಟೈನ್ಮೆಂಟ್ ಗಿಲ್ಲಿ ಅವ್ರಿಗೆ ಕೊಡಬೇಕಿತ್ತು ಅಂತ ಹೇಳ್ಬಿಟ್ಟು ಪಬ್ಲಿಕ್ ಟಾಕ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ಗಿಲ್ಲಿಗೆ ಕೊಡಬೇಕು, ಗಿಲ್ಲಿನೇ ಎಂಟರ್ಟೈನ್ ಮಾಡಿರೋದು, ಇನ್ಯಾರು ಮಾಡಿದಾರೆ ಅಲ್ಲಿ ಎಂಟರ್ಟೈನ್ಮೆಂಟ್ ಆ ಥರ ಎಲ್ಲ. ಧ್ರುವಂತ್ ಏನ್ ಮಾಡಿದಾನೆ, ಸ್ಟಾರ್ಟಿಂಗ್ ಇಂದ ಏನೂ ಮಾಡಿಲ್ಲ, ಅವನಿಗೆ ಕೊಟ್ರು. ಅಶ್ವಿನಿಗೂ ಚಪ್ಪಾಳೆ ಕೊಟ್ರು, ಏನಕ್ಕೆ? ರಾಶಿಕ ಎಷ್ಟೆಲ್ಲ ಮಾಡಿದಾರೆ, ರಾಶಿಗೂ ಕೊಡ್ಲಿಲ್ಲ, ಮನೆಯಿಂದ ಆಚೆ ಕಳ್ಸಿದ್ರು. ಅಶ್ವಿನಿನೂ ಏನು ಮಾಡ್ತಿಲ್ಲ, ಕಾವ್ಯನೂ ಏನು ಮಾಡ್ತಿಲ್ಲ. ಓಕೆ, ಮತ್ತೆ ಇಲ್ಲಿ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ. ಬರ್ತಾರೆ, ಟೇಸ್ಟ್ ಎಲ್ಲ ಚೆನ್ನಾಗಿದೆ, ಬರ್ತಾ ಇದೆಯಾ? ಮತ್ತೆ ಗಿಲ್ಲಿ ಗೆದ್ದಿದ್ದ ದಿನ ಇವರು ಒಂದು ಪಿಜ್ಜಾ ತಗೊಂಡ್ರೆ ಮತ್ತೊಂದು ಪಿಜ್ಜಾ ಫ್ರೀ ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಪಿಜ್ಜಾ ಕೊಡಕ್ಕೆ ಅವ್ರು ರೆಡಿ ಆಗ್ಬೇಕು, ಗಿಲ್ಲಿ ಗೆದ್ದ ಗೆಲ್ತಾರೆ. ಓಕೆ, ಇದು ಪಂಚ್ ಡೈಲಾಗ್ ಅಂದ್ರೆ ದಯವಿಟ್ಟು ವೋಟ್ ಫಾರ್ ಗಿಲ್ಲಿ. ಯಾಕೆಂದ್ರೆ ಸಾಮಾನ್ಯ ವ್ಯಕ್ತಿ ಇವತ್ತು ಬಂದು ಒಂದು ಕರ್ನಾಟಕದಲ್ಲಿ ಒಂದು ಸ್ಟಾರ್ಡಮ್ ಹೀರೋಗೆ ಏನಿದೆ ಕ್ರೇಜು, ಆ ಕ್ರೇಜಿಗಿಂತ ಒಂದು ಕಮ್ಮಿ ಇಲ್ಲ, ಅಂಥ ಕ್ರೇಜ್ ಇದೆ ಗಿಲ್ಲಿ ನಟನ ಬಗ್ಗೆ. ಯಾಕೆಂದರೆ ಅವ್ರಿಗೆ ಗೊತ್ತಿದೆ, ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದು ಇವತ್ತು ಈ ರೇಂಜಿಗೆ ಬಂದಿದ್ದಾರೆ ಅಂತಂದರೆ ಅವರು ಸಾವಿರಾರು ಜನಕ್ಕೆ ಇನ್ಸ್ಪಿರೇಷನ್ನು. ಈ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿಯೊಬ್ಬರಿಗೂ ಒಂದು ಟ್ಯಾಲೆಂಟ್ ಇರುತ್ತೆ.
ಈ ಗಿಲ್ಲಿ ನಟನ ಬಗ್ಗೆ ನೋಡಿದ್ರೆ ಪ್ರತಿಯೊಬ್ಬರು ನಾವು ಸೋಷಿಯಲ್ ಮೀಡಿಯಾದಲ್ಲಿ ರಾರಾಜಿಸ್ಬೋದು ಅನ್ನೋ ಒಂದು ಇನ್ಸ್ಪಿರೇಷನ್ ಬರುತ್ತೆ. ದಯವಿಟ್ಟು ವೋಟ್ ಫಾರ್ ಗಿಲ್ಲಿ, ಗೆಲ್ಲಿಸಿ. ಕನ್ನಡ ಜನತೆ ಗೆದ್ದ ನಂತರ ಈ 59 ಸ್ಟಾರ್ ಕಫೆಗೆ ಬರೋದು ಮಾತ್ರ ದಯವಿಟ್ಟು ಯಾರು ಮರಿಬೇಡಿ. ಈ 59 ಸ್ಟಾರ್ ಕಫೆಗೆ ವಿಸಿಟ್ ಮಾಡಿ. ದಿ ಬೆಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ ನಿಮಗೆ. ಪಿಜ್ಜಾ ಬೆಸ್ಟ್ ಪ್ರೈಸಲ್ಲಿ ಒಂದು ತಿನ್ನಬೇಕು ಅಂತ ಕನ್ಸ್ಕೊಂಡಂಥ ವ್ಯಕ್ತಿಗಳಿಗೆ ಒಂದು ಬೆಸ್ಟ್ ಇದು ಪ್ಲೇಸ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್.